ಈಗ ನೀವು ಇನ್ಫೆಕ್ಷನ್ ಬಗ್ಗೆ ಹೇಳಿದ್ರಿ, ಗರ್ಭನಾಳದ ಸೋಂಕಿನ ಬಗ್ಗೆ ಹೇಳಿದ್ರಿ. ಯಾವ ಕಾರಣದಿಂದ ಸೋಂಕಾಗುತ್ತೆ, ಜೊತೆಗೆ ಅದು ಸೋಂಕಾಗಿದೆ, ಇನ್ಫೆಕ್ಷನ್ ಆಗಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಸಿಂಪ್ಟಮ್ಸ್ ಏನಾದರೂ ಇರುತ್ತಾ? ಫಸ್ಟ್ ಆಫ್ ಆಲ್ ಸೋಂಕಾಗಿದೆ ಅಂತ ಗೊತ್ತಾಗೋದು ಪೇಷಂಟ್ ಹೊಟ್ಟೆ ನೋವು ಅಂತ ಬರ್ತಾರೆ. ತುಂಬ ಹೊಟ್ಟೆ ನೋವ್ತಾ ಇದೆ, ಕೆಳಗಡೆ ಹೊಟ್ಟೆ ನೋವ್ತಾ ಇದೆ, ಸೊಂಟ ನೋವ್ತಾ ಇದೆ ಅಂತ ಬರ್ತಾರೆ. ನಾವು ಪರೀಕ್ಷೆ ಮಾಡಿದಾಗ ಗರ್ಭಕೋಶ ಮುಟ್ಟಿದ್ರೆ ಅದಷ್ಟು ಮೆತ್ತಗೆ ನೋವಾಗುತ್ತೆ ಅವ್ರಿಗೆ. ಅಥವಾ ಒಂದೊಂದು ಸತಿ ಟ್ಯೂಬೋ ಓವೇರಿಯನ್ ಆ್ಯಪ್ಸಿಸ್, ಒಳಗಡೆ ಆ್ಯಪ್ಸಿಸ್ ಆಗೋಗಿರುತ್ತೆ, ಕೀವು ಕಟ್ಕೊಂಡ್ಬಿಟ್ಟಿರುತ್ತೆ. ಆವಾಗ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಅಲ್ಲಿ ಗಡ್ಡೆ ಸಹ ಕಾಣುತ್ತೆ, ನೋವು ಇರುತ್ತೆ. ಸೊ ಆಮೇಲೆ ಜ್ವರ ಬರುತ್ತೆ, ಸ್ಕ್ಯಾನ್ನಲ್ಲಿ ಸಹ ಗೊತ್ತಾಗುತ್ತೆ. ಇದಕ್ಕೆ ಮೇಯ್ನ್ ಕಾರಣ ರಿಪ್ರೊಡಕ್ಟಿವ್ ಏಜಲ್ಲಿ ಸಣ್ಣ ಯುವಕರು ಬಿಯಾಂಡ್ 20 ಇಯರ್ಸು, 20 to 35 ಇಯರ್ಸು, ಅಸುರಕ್ಷಿತ ಲೈಂಗಿಕತೆ ಅಂದರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸಿಂದ ಒಬ್ಬರ ಪಾರ್ಟ್ನರಿಂದ ಇನ್ನೊಬ್ಬರ ಪಾರ್ಟ್ನರ್ಗೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಗೊನೋರಿಯಾ ಅಂತ ನೀವೆಲ್ಲ ಕೇಳಿರ್ಬೋದು. ಗೊನೋರಿಯಾ ಆಗಿರ್ಬೋದು, ಕ್ಲಾಮಿಡಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ಮೈಕೋಪ್ಲಾಸ್ಮಾ ಆಗಿರ್ಬೋದು. ಇದರಿಂದ ಹೆಣ್ಮಕ್ಳಿಗೆ ಏನು ತೊಂದರೆ ಆಗುತ್ತೆ ಅಂದರೆ ಆ ಟ್ಯೂಬ್ಸು ಬ್ಲಾಕ್ ಆಗೋಗುತ್ತೆ, ಉರಿಯೂತ ಆಗಿಬಿಟ್ಟು ಆ ಟ್ಯೂಬ್ಸು ಬ್ಲಾಕ್ ಆಗೋಗುತ್ತೆ. ಸೊ ಅಸುರಕ್ಷಿತ ಲೈಂಗಿಕತೆ ಮೇಯ್ನ್ ಇಂಪಾರ್ಟೆನ್ಸ್. ಸೆಕೆಂಡ್ ಒನ್, ನಮ್ಮ ದೇಶದಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಕ್ಷಯ. ಶರೀರದಲ್ಲಿ ಎಲ್ಲೇ ಕ್ಷಯ ಬಂದಿರ್ಬೋದು, ಅಲ್ಲಿ ಗರ್ಭನಾಳದಲ್ಲಿ ಕ್ಷಯ ಬಂದರೆ ಫಸ್ಟ್ ಬರೋದು ಗರ್ಭನಾಳಕ್ಕೆ ಜಾಸ್ತಿ ಕೇಸಸ್ಸು, ಅದರಿಂದ ಇರ್ಬೋದು. ಇನ್ನೊಂದು ಸತಿ ಏನೋ ಒಂದು ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರೆ, ಹೊಟ್ಟೆ ಕುಯ್ದೆ ಏನಕ್ಕೋ ಬೇರೆ ಇದಕ್ಕೆ ಆಪ್ರೇಷನ್ ಮಾಡಿಸಿರ್ತಾರೆ, ಅಥವಾ DNC ಥರ ಮಾಡಿರ್ತಾರೆ. ಅಂಥವ್ರಿಗೆಲ್ಲನೂ ಒಳಗಡೆಯಿಂದ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದೆಲ್ಲ ಕಾರಣದಿಂದ ಇನ್ಫೆಕ್ಷನ್ ಆಗುತ್ತೆ. ಹಾಗಾದರೆ ಈ ಇನ್ಫೆಕ್ಷನ್ ಆಗದೇ ಇರೋ ರೀತಿ ತಡೆಯೋಕ್ಕೆ ಸಾಧ್ಯ ಇದೆಯಾ? ಏನಾದ್ರು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬಹುದಾ, ಹೇಗೆ? ಖಂಡಿತ. ಅಸುರಕ್ಷಿತ ಲೈಂಗಿಕತೆ ಅಂತ ಹೇಳಿದೆ, ಆದ್ದರಿಂದ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಕಾಂಡಮ್ಸ್ ಯೂಸ್ ಮಾಡಬೇಕಾಗುತ್ತೆ. ಅದರಿಂದ ಈ ಥರ ಇನ್ಫೆಕ್ಷನ್ನು ಕಮ್ಮಿ ಆಗುತ್ತೆ, ಮತ್ತು ಬೇಡದ ಗರ್ಭನೂ ಸರಿ ಹೋಗುತ್ತೆ. ಅದು ಒಂದು. ಮತ್ತು ಏನಾದರೂ ಈ ಥರ ಹೊಟ್ಟೆ ನೋವು ಬಂತು, ಆಮೇಲೆ ಬಿಳಿ ಮುಟ್ಟು ಆಗುತ್ತೆ, ಇವ್ರಿಗೆ ಹೊಟ್ಟೆ ನೋವು, ಜ್ವರ, ಬಿಳಿ ಮುಟ್ಟು ಆಗುತ್ತೆ, ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಬರಬೇಕು. ಯಾಕೆಂದರೆ ಸಾಮಾನ್ಯವಾಗಿ ಇನ್ಫೆಕ್ಷನ್ನು ಒಂದೇ ಒಂದು ಕೀಟಾಣುವಿಂದ ಆಗಿರಲ್ಲ, ಅನೇಕ ಕೀಟಾಣುಗಳು ನಾನು ಹೇಳಿದ್ನಲ್ಲ ಆ ಥರ ಇರುತ್ತೆ. ಆದ್ದರಿಂದ ನಾವು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೋಬೇಕು. ಮತ್ತು ಅಸುರಕ್ಷಿತ ಲೈಂಗಿಕತೆ ಅಂತ ಹೇಳಿದ್ನಲ್ಲ, ಇವ್ರಿಗೆ ಮತ್ತೆ ತಿರ್ಗಾ ಅದರಿಂದ ಏನಾದರೂ ಇನ್ಫೆಕ್ಷನ್, ಬೇರೆ ಥರ ಇನ್ಫೆಕ್ಷನು, HIV ಇರ್ಬೋದು, HBsAg ಇರ್ಬೋದು, ಅಥವಾ ಸಿಫಿಲಿಸ್ ಇರ್ಬೋದು, ಇದೆಲ್ಲ ಏನಾದರೂ ಆಗುತ್ತಾ ಅಂತಂದ್ಬಿಟ್ಟು ನಾವು ಒಂದು 3 ತಿಂಗಳು 6 ತಿಂಗಳಾದಮೇಲೆ ರಕ್ತ ಪರೀಕ್ಷೆ ಸಹ ಮಾಡಿಸ್ಬೇಕಾಗುತ್ತೆ ಇಂಥ ಹೆಣ್ಮಕ್ಳಲ್ಲಿ. ಈ ಇನ್ಫೆಕ್ಷನ್ ಪದೇ ಕಾಣಿಸ್ಕೊಳ್ಳೋ ಚಾನ್ಸಸ್ ಏನಾದರೂ ಇರುತ್ತೆ? ಈಗ ಒಂದ್ಸಲ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆದ್ರೂ ಮತ್ತೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಇವಾಗ ಯಾರಿಗೋ ಶುಗರ್ ಕಾಯಿಲೆ ಇದೆ ಅಂತ ಅಂದ್ಕೊಳ್ಳಿ, ಅವ್ರ ಇಮ್ಯುನಿಟಿ ಯಾವುದಕ್ಕೋ ಕಮ್ಮಿ ಆಗಿದೆ ಅಂದ್ಕೊಳ್ಳಿ, ಈ ಸತಿ ಗೊನೋಕಾಕಲ್ ಬಂದಿರ್ಬೋದು, ನೆಕ್ಸ್ಟ್ ಟೈಮ್ ಕ್ಲಾಮಿಡಿಯಾ ಬರ್ಬೋದು. ಆದ್ದರಿಂದ ಮೇಲೆ ಬರೋಕ್ಕೆ ಇವ್ರದ್ದು ಇಮ್ಯುನಿಟಿ ಕಮ್ಮಿ ಆಗಿರುತ್ತೆ. ಅಂದರೆ ಇವರು ಶಕ್ತಿ, ಸೋಂಕನ್ನು ತಡೆಯುವಂಥ ಶಕ್ತಿ ಶರೀರಕ್ಕೆ ಕಮ್ಮಿ ಆಗಿರ್ಬೋದು. ಅಂಥವ್ರಿಗೆ ಮೇಲೆ ಬರೋ ಚಾನ್ಸು ಇರುತ್ತೆ. ಈ ಯುಟೆರೈನ್ ಟ್ಯೂಬ್ಸ್ಗಳಲ್ಲಿ ಏನಾದ್ರು ಸಮಸ್ಯೆ ಆಗಿದೆ ಅಂತ ಗೊತ್ತಾದರೆ ಅದನ್ನು ಹೇಗೆ ಡಯಾಗ್ನೈಸ್ ಮಾಡ್ತಾರೆ, ಹೇಗಿರುತ್ತೆ ಅದು ಪ್ರೋಸೆಸ್? ಸಾಮಾನ್ಯವಾಗಿ ಇವಾಗ ಇನ್ಫೆಕ್ಷನ್ ಅಂದರೆ ನಾನು ಇವಾಗ ಹೇಳಿದೆ, ಅವ್ರಿಗೆ ಹೊಟ್ಟೆ ನೋವು ಬರುತ್ತೆ, ನಾವು ಪರೀಕ್ಷೆ ಮಾಡಿದಾಗ ಇನ್ಫೆಕ್ಷನ್ ಸ್ಕ್ಯಾನಿಂಗಲ್ಲಿ ಏನೂ ಗೊತ್ತಾಗದೇ ಇರ್ಬೋದು, ಅಥವಾ ಗಡ್ಡೆ ಆಗಿದ್ರೆ ಮಾತ್ರ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ, ಟ್ಯೂಬ್ ಓವೇರಿಯನ್ ಮಾಸ್ ಅಂತಂದ್ಬಿಟ್ಟು. ಅದಲ್ಲದೆ ಬೇರೆ ಕಾರಣ ಏನಕ್ಕೆ ಬರ್ತಾರೆ ಪೇಷಂಟು ಅಂತಂದರೆ, ಮಕ್ಕಳಾಗಿಲ್ಲ ಅಂತ ಬರ್ತಾರೆ. ಅವ್ರು ನೋಡಿದ್ರೆ ಮೊಟ್ಟೆ ಸರಿಗೆ ಉತ್ಪತ್ತಿ ಆಗ್ತಾ ಇರುತ್ತೆ, ಯಜಮಾನ್ರದ್ದು ವೀರ್ಯ ಸರಿ ಇರುತ್ತೆ, ಯಾಕೋ ಮಕ್ಕಳಾಗಿಲ್ಲ ಅಂತ. ಆವಾಗ ನಾವು ಗರ್ಭನಾಳ ಟೆಸ್ಟ್ ಮಾಡ್ತೀವಿ. ಅದು HSG ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಅಂದರೆ ಔಷಧಿನ ಗರ್ಭಕೋಶದ ಒಳಗೆ ಹಾಕ್ಬಿಟ್ಟು ಅದು ಎಕ್ಸ್ರೇ ಮಾಡಿ ನೋಡ್ತೀವಿ, ಅದು ಹೋಗ್ತಾ ಇದೆಯಾ ಅದು ಗರ್ಭನಾಳದಲ್ಲಿ ಸುಲಭವಾಗಿ ಅಂತ. ಆ ಥರ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಟ್ಯೂಬಲ್ ಬ್ಲಾಕ್ ಆಗಿದೆಯಾ ಅಂತಂದ್ಬಿಟ್ಟು. ಮತ್ತು ಇನ್ನೊಂದು SSG ಅಂತ ಮಾಡ್ತೀವಿ. ಸ್ಕ್ಯಾನಿಂಗ್ ಮಾಡ್ತಾ ಇದು ಔಷಧಿ ಹಾಕ್ಬಿಟ್ಟು, ಔಷಧಿ ಎಲ್ಲ ಸೇಲೈನು ಹಾಕ್ಬಿಟ್ಟು ನೋಡ್ಬೋದು. ಸೊ ಇದು 2ರಿಂದ ನಮಗೆ ಗೊತ್ತಾಗುತ್ತೆ ಗರ್ಭನಾಳ ಪೇಟೆಂಟ್ ಇದೆಯಾ ಇಲ್ವಾ ಅಂತ. 3ನೇದು ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಆಚೆ ಕಡೆನೂ ಹೆಂಗೆ ಕಾಣಿಸ್ತಾ ಇದೆ, ಒಂಥರ ಸಪಲ್ಲಾಗಿರಬೇಕು, ಮೆತ್ತಗಿರಬೇಕು ಗರ್ಭಕೋಶ, ಒಂಥರ ಟ್ಯೂಬು ನೀಟಾಗಿರಬೇಕು, ಅದು ಗಟ್ಟಿಯಾಗಿದೆಯಾ, ಏನಾಗಿದೆ, ಸುತ್ತಮುತ್ತ ಏನಾದರೂ ಎಡಿಷನ್ಸ್ ಇದೆಯಾ, ಅದೆಲ್ಲ ಲ್ಯಾಪ್ರೋಸ್ಕೋಪಿನಲ್ಲಿ ಸಹ ಗೊತ್ತಾಗುತ್ತೆ. ಕೆಲವೊಂದು ಸತಿ ಸ್ಕ್ಯಾನಿಂಗಲ್ಲಿ ಗರ್ಭನಾಳ ಊತ ಬಂದಿದ್ರೆ ಅದರೊಳಗೆ ನೀರು ತುಂಬ್ಕೊಂಡ್ಬಿಟ್ಟು ಹೈಡ್ರೋಸ್ಯಾಲ್ಪಿಂಗ್ಸ್ ಅಂತಲೂ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಇದೆಲ್ಲ ಇದರಿಂದ ನಮಗೆ ಗರ್ಭನಾಳದ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ.